ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಊರಲ್ಲಿ ಪೂಜೆಗೆ ಕೊಟ್ಟಿದ್ರು ದೇವಸ್ಥಾನದಲ್ಲಿ, ಹೋಗೋಣ ಅಂಥೇಳಿ ಬೆಳಗ್ಗೆನೇ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿಬಿಟ್ಟು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಶಿಫ್ಟು ನಮ್ಮ ಮಮ್ಮಿ ಮನೆಗೆ. ತೋರ್ಸು, ಬಳೆ ಎಲ್ಲ ತೋರ್ಸು. ಸಕ್ಕತ್ತಾಗೈತೆ ಚಿನ್ನಿ. ಏನಕ್ಕೆ ರೆಡಿ ಆಗ್ತಾರದ ತೆಗಿಬಾರ್ದು. ಮನೆ ಚಿಚ್ಚಿ ಬರ್ಡೇ ತಾನೆ ಇವತ್ತು, ಅದಕ್ಕೆ ತಾನೆ. ಇಲ್ಲ, ನಾವು ಕುಕ್ಕಿ ಕಾವೀಲ ಮಾಡ್ತಾ ಇದ್ದೀರಿ. ಹಾಡು ಡ್ಯಾನ್ಸ್, ಬಾಬಿ ಡ್ಯಾನ್ಸು. ಓನ ಚಿನ್ನಿ ಇರು, ಎತ್ಕೊಂತೀನಿ, ಮಮ್ಮ ಎತ್ಕೊಂತೀನಿ, ಇರು ಸಿಕ್ಕು. ನೀನೇನೇನೋ ಹೇಳ್ಬೇಡ ಅವಳಕ. ಹಂಗೆ ಹೇಳ್ತಾ ಇದ್ದೀನಿ ನಮಗೆ. ಮೊನ್ನೆ ಸೀರೆನಾ ಅದು? ಚೀಲೆ ಅಮ್ಮಮ್ಮ ಚೀಲೆ. ಅಮ್ಮಮ್ಮ ಶೀಲೆ ಅಂತೆ. ಸ್ಯಾಟರ್ಡೇನೇ ಸಿಹಿ ಊಟ ಅಂದರೆ ಒಬ್ಬಟ್ಟು ಮತ್ತು ಬಸ್ಸಾರು ಎಲ್ಲನೂ ಮಾಡಿಬಿಟ್ಟು ಸಿಹಿ ಊಟ ಒನ್ ಡೇ, ಮತ್ತು ಸಂಡೇ ಬಂದುಬಿಟ್ಟು ನಾನ್ ವೆಜ್ ಊಟ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದರು ನಮ್ಮ ಅಮ್ಮ ಅವರು. ನಮ್ಮ ಅಣ್ಣನ ಮದುವೆ ಆಗಿತ್ತಲ್ಲ ರೀಸೆಂಟಾಗಿ, ಆಲ್ಮೋಸ್ಟ್ 2 months 1 month ಆಯಿತು ಅಂತ ಅನ್ಸುತ್ತೆ, 1 to 1.5 month ಆಯಿತು. ಅವರನ್ನು ಊಟಕ್ಕೆ ಕರೆದಿದ್ರು. ಲೇಟ್ ಆಯಿತು, ಲೇಟ್ ಆಯಿತು. ಇವ್ರ ಕರಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ, ನಾವು ಕೂಡ ಬ್ಯುಸಿ ಇದ್ದಿದ್ದ ಕಾರಣ ಕರೆದಿದ್ದಿದ್ದಿಲ್ಲ. ಲೇಟಾಗಿ ಕರೆಯೋಣ ಅಂತ ಹೇಳಿಬಿಟ್ಟು ಕರೆದ್ರು. ಸರಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ನಾನು ಹೋಗಿದ್ದೆ. ಅದಕ್ಕೆ ಮುಂಚೆ ಶುಕಿಗೆ ಸಂಕ್ರಾಂತಿ ಹಬ್ಬದ ಫೋಟೋ ಶೂಟು ಕೂಡ ಮುಗಿಸ್ಕೊಂಬಿಡೋಣ, ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ಮನೇಲಿದ್ದರೆ ನಾನು ಒಬ್ಬಳೇ ಎಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಹೆಂಗಿದ್ರು ಕಬ್ಬಿನ ತೋಟ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಹೋಗಿ ಶೂಟ್ ಮಾಡೋಣ ಅಂಥೇಳಿ. ಈಗಾಗಲೇ ನೀವೆಲ್ಲ ವಿಡಿಯೋನ ನೋಡಿರ್ತೀರ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಅವಳು ಚಿಕ್ಕವಳಿಂದನೂ ಯಾವತ್ತೂ ಈ ಥರ ಥೀಮ್ಡಾಗಿ ವಿಡಿಯೋ ಮಾಡಿದ್ದಿದ್ದಿಲ್ಲ ನಾನು. ಬಟ್ ಆದರೆ ಇವತ್ತು ಮಾಡಿದ್ದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವಳು ಕೂಡ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ಅವಳಿಗೆ ಬಟ್ಟೆ ಬಿಚ್ಚೋಕ್ಕೆ ಇಷ್ಟ ಇರಲಿಲ್ಲ, ಬಳೆ ಬಿಚ್ಚೋಕ್ಕೆ ಇಷ್ಟ ಇರಲಿಲ್ಲ. ಮಮ್ಮಿ ಲಿಪ್ಸ್ಟಿಕ್ ಹಾಕು, ಅದಾಕು ಇದಾಕು ಅಂತೇಳಿ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವಳು ಕೂಡ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ನಾನು ಲವ್ ಲ್ಯಾಪ್ ಕ್ಲಾತ್ ಟೈಪ್ ಬಗ್ಗೆ ನಿಮಗೆಲ್ಲರಿಗೂ ಹೇಳೋಣ ಅಂತೇಳಿ. ಯಾರೆಲ್ಲ ಮಕ್ಕಳನ್ನ ಇಟ್ಕೊಂಡಿದ್ದಾರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಖಂಡಿತವಾಗ್ಲೂ. ಇದನ್ನು ಬಂದು ತುಂಬಾ ಸಾಫ್ಟ್ ಫ್ಯಾಬ್ರಿಕ್ಕಿಂದ ಮಾಡಿರೋದ್ರಿಂದ ಮಕ್ಕಳಿಗೆ ತುಂಬಾ ಸಾಫ್ಟ್ ಫೀಲಿಂಗ್ ಕೊಡುತ್ತೆ, ಬ್ರೀದಬಲ್ ಆಗಿರುತ್ತೆ, ಇರಿಟೇಷನ್ ಫ್ರೀ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಮಕ್ಕಳಿಗೆ ಇದನ್ನು ಹಾಕಿದಾಗ ತುಂಬಾ ಮುದ್ದಾಗಿ ಕಾಣ್ತಾರೆ ಗೊತ್ತಾ. ಇದರಲ್ಲಿ ತುಂಬಾ ವೆರೈಟೀಸು ಕೂಡ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ತುಂಬಾ ಕಾಸ್ಟ್ ಎಫೆಕ್ಟಿವ್ ಅಂತ ನನಗೆ ಅನ್ನಿಸ್ತು. ಏನಕ್ಕೆ ಅಂತಂದರೆ ತುಂಬಾ ಲಾಂಗ್ ಟೈಮ್ವರೆಗೂ ನಾವು ಮಕ್ಕಳಿಗೆ ಯೂಸ್ ಮಾಡ್ಬೋದು. 3 ತಿಂಗಳ ಮಗುವಿಂದ 3-4 ವರ್ಷ ಮಕ್ಕಳ ತನಕನೂ ನಾವು ಇದನ್ನು ಯೂಸ್ ಮಾಡ್ಬೋದು. ನಾವು ಮಧ್ಯರಾತ್ರಿ ಎದ್ದು ಚೇಂಜ್ ಮಾಡೋ ಅವಶ್ಯಕತೆ ಅಂತೂ ಖಂಡಿತವಾಗ್ಲೂ ಇರಲ್ಲ. ಏನಕ್ಕೆ ಅಂತಂದರೆ ಇದನ್ನು ಲೀಕ್ ಪ್ರೂಫ್ ಆಗಿ ಡಿಸೈನ್ ಮಾಡಿದ್ದಾರೆ, ಸೊ ದ್ಯಾಟ್ ಓವರ್ ನೈಟ್ ಆರಾಮಾಗಿ ಮಕ್ಕಳು ನಿದ್ರೆ ಮಾಡ್ತಾರೆ. ಇದನ್ನು ಲೇಯರ್ಸ್ ಆಗಿ ಮಾಡಿರೋದ್ರಿಂದ ಮಕ್ಕಳಿಗೆ ಸುಸು ಮಾಡಿದ್ಮೇಲೆ ಬೇಗನೆ ಡ್ರೈ ಆಗುತ್ತೆ ಆ್ಯಂಡ್ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಇದನ್ನು ನಾವು ಬೆಳಗ್ಗೆ ಅಥವಾ ರಾತ್ರಿ ಯಾವಾಗ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮಕ್ಕಳ ವಯಸ್ಸಿನ ಪ್ರಕಾರ ನಾವು ಇದನ್ನು ಅಡ್ಜಸ್ಟು ಕೂಡ ಮಾಡ್ಕೋಬೋದು. ಸಣ್ಣ ಬೇಕಾ, ದಪ್ಪ ಬೇಕಾ, ಉದ್ದ ಬೇಕಾ, ಯಾವ ರೀತಿ ಬೇಕಾದರೂ ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಚಿಕ್ಕ ಮಗುವಿಂದನೂ ಕೂಡ ಟಾಡ್ಲರ್ಸ್ ತನಕನೂ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಅಡ್ಜಸ್ಟಬಲ್ ಆಗಿರೋದ್ರಿಂದ ಒಂದು ಸತಿ ತೊಗೊಂಡ್ರೆ ನಾವು 3 years ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಡೈಪರನ್ನು ಹೈ ಕ್ವಾಲಿಟಿ ವಾಟರ್ ಪ್ರೂಫ್ ಮೆಟೀರಿಯಲಿಂದ ಮಾಡಿರೋದು, ಸೊ ದಟ್ ಮಕ್ಕಳಿಗೆ ಆರಾಮಾಗಿ ಉಸಿರಾಡತ್ತೆ, ಈಸಿಯಾಗಿ ಫೀಲ್ ಮಾಡ್ತಾರೆ. ಸೈಡ್ಸಲ್ಲೂ ಕೂಡ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಟೈಟ್ ಅನಿಸೋದಿಲ್ಲ, ಆರಾಮ್ ಅನಿಸುತ್ತೆ, ಲೀಕೇಜ್ ಅಂತೂ ಇರೋದಿಲ್ಲ. ನೀವೇನಾದರೂ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ lovelab.com ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಚೆಕ್ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಹೀಗೆ ಸಂಕ್ರಾಂತಿ ಹಬ್ಬದ ಶೂಟ್ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಅಜ್ಜಿಯವರು ಕಬ್ಬಿನ ತೋಟ ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ. ಹಾಗಾಗಿ ಕಬ್ಬೆಲ್ಲ ತಿನ್ನೋ ಥರ, ಕಟ್ ಮಾಡೋ ಥರ ಎಲ್ಲ ಶೂಟ್ ಮಾಡೋಣ ಅಂಥೇಳಿ ಕರ್ಕೊಂಬರ್ತಾ ಇದ್ದೀನಿ. ತಾನೇ ಚಿನ್ನಿ? ಅಯ್ಯಬ್ಬ, ಈ ಬಿಸಿಲಲ್ಲಿ ಏನು ಅನವಸ ಬೀಳ್ಬೇಕು ನೋಡಿ. ಹ್ಞೂ, ದೀಪ ಚಿಚಿಂಗ್ ಕರ್ಕೊಂಬಂದಿದ್ರ ಇಲ್ಲಿ? ಹೌದಾ, ಅಮ್ಮ ಅಕ್ಕನೂ ಬಂದಿದ್ರಾ? ಅಲ್ಲೇ ಅವರಾ? ಇಲ್ಲೇ ಬಿಟ್ಬಿಟ್ಟು ಹೋದ್ರಾ? ಹ್ಞೂ ಸರಿ.
ಇಷ್ಟು 3-4 ಅಷ್ಟೇ. ಮನೆ ಇಲ್ಲಿ ನೋಡು ಸ್ಮೈಲ್, ಬೇಬಿ ಇಲ್ಲಿ ನೋಡು ಸ್ಮೈಲ್. ಏನು ಪರವಾಗಿಲ್ಲ ಬಿಡು. ಅವಳು ಫೋಟೋಶೂಟ್ ಮುಗಿಸೋಷ್ಟ್ರಲ್ಲಂತೂ ನಮ್ದು ಅವಾಂತರ ಬೇಡೋ ಆ ಥರ ಮಾಡೋಣ ಈ ಥರ ಮಾಡೋಣ. ನಾನು ಅವಳಿಗೆ ಚಪ್ಪಲಿ ಎಲ್ಲ ತೊಗೊಂಡೋಗಿದ್ದೆ, ಸೋಲಾಪುರ್ ಕೈಂಡ್ ಆಫ್ ಚಪ್ಪಲಿ ಬರುತ್ತಲ್ಲ, ಎಂಬ್ರಾಯ್ಡ್ರಿ ಥರದ್ದೆಲ್ಲ. ಬಟ್ ಆದರೆ ಅವಳು ಹಾಕ್ಕೊಳಕ್ಕೆ ರೆಡಿನೇ ಇದ್ದಿದ್ದಿಲ್ಲ. ಅವ್ರ ಅಮ್ಮಮ್ಮ ಕೊಡಿಸಿರೋ ಚಪ್ಪಲಿನೇ ಹಾಕ್ಕೊಂಡು ವೀಡಿಯೋ ಮಾಡಿದ್ಲು. ಅದು ಒಂದೇ ಒಂದು ಮೈನಸ್ ಪಾಯಿಂಟು. ಇನ್ನೆಲ್ಲರೂ ಚೆನ್ನಾಗಿತ್ತು. ಅದು ಸ್ಲಿಪ್ಪರ್ಸ್ ಚೇಂಜ್ ಮಾಡು ಅಂತಂದರೆ ಆ ಸ್ಲಿಪ್ಪರ್ಸ್ನ ಹಠ ಮಾಡಿ ನಂಗೆ ಇದೇ ಚಪ್ಪಲಿ ಬೇಕು ಅಂತ ತೊಗೊಂಡು ಬಂದಿದ್ದಾಳೆ ಅವಳು. ಅದನ್ನು ಅದು ಏನು ಚೆನ್ನಾಗಿದೆಯೋ ಅವಳಿಗಂತೂ ಅವಳಿಗೆ ಗೊತ್ತಿರಬೇಕು. ಎತ್ತು ಹೀರೋ ತಲೆ ಮೇಲೆ ಇಕ್ಕೋ. ತಲೆ ಮೇಲೆ ಇಕ್ಕೋ. ತಲೆ ಮೇಲೆ ಇಕ್ಕೋ. ತೋಟಕ್ಕೆ ಹೋಗಕ್ಕ ತಲೆ ಮೇಲೆ ಇಕ್ಕೋ. ಮನೆ ಹಿಂಗಿಕ್ಕೋ. ಸರಿ, ಸೊಂಟಕ್ಕೆ ಇಕ್ಕೋ ಚಿನಿ. ಹಿಡ್ಕೋ ತಲೆ ಮೇಲೆ. ಗಟ್ಟಿ ನಡ್ಕೊಂಬ. ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡು. ಹಿಂಗಿಂಗ್ ಮಾಡು ಚಿನ್ನಿ. ಇಲ್ಲಡೆ ಹಿಂಗ್ ಕೋಲಾಟ ಮಾಡು ಚಿನ್ನಿ. ಹಿಂಗ್ ಕೋಲಾಟ ಮಾಡು. ಹಿಂಗನ್ನು ಕೋಲ್ ಹಿಂಗನ್ನು ಚಿಚಿಕ ಪೋಸ್ ಹಿಂಗೆ. ಹಿಂಗನ್ನು ಮೂತಿ ಹಿಂಗೆ ಕೋಲು ಹಿಂಗೆ ಮುಖ ಹತ್ರ. ಅವಳು ಏನು ಕೆಲಸ ಕೊಡ್ತಿದ್ಲು ಅಂದರೆ ಕೋಲ್ ಹಿಡ್ಕೊಂಡ್ರೆ ಇನ್ನೊಂದು ಮುಟ್ಟಲ್ಲ, ಇನ್ನೊಂದು ಹಿಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಮಾಡಲ್ಲ. ಅದು ಏನು ಹಿಡ್ಕೊಂಡಿರ್ತಾಳೋ ಅದರಲ್ಲೇ ಫಿಕ್ಸ್ ಆಗಿಬಿಟ್ಟಿರ್ತಾಳೆ. ಸರಿ ಲಿಪ್ಸ್ಟಿಕ್ ಹಾಕ್ಬಿಟ್ರೆ ಲಿಪ್ಸ್ಟಿಕ್ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಲಿಪ್ಸ್ಟಿಕ್ ಮಾತ್ರ ಚೆನ್ನಾಗಿ ಹಾಕ್ಸ್ಕೊತಾಳೆ, ಚೆನ್ನಾಗಿ ಹಾಕ್ಸ್ಕೊತಾಳೆ. ಎಷ್ಟು ಇಷ್ಟ ಅಂದರೆ ಅವಳಿಗೆ ಲಿಪ್ಸ್ಟಿಕ್ ತುಂಬ ಇಷ್ಟಪಟ್ಟು ಹೆಣ್ಮಕ್ಳಿಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇನ್ನ ಒಳಕ್ಕೆ ಹೋಗಿ ಮನೆ, ಇನ್ನ ಒಳಕ್ಕೆ ಹೋಗು. ಅಲ್ಕುಚ ನಡಿ ನೋಡ. ಅಲ್ಲಿ ಮಳೆ ಬರ್ತೈತಲ್ಲ ಮಳೆ ಬರ್ತೈತೆ. ಬಿಸ್ಲಾದ್ರೆ ಅಂತ ಎತ್ಕೊಂಡ್ಬಂದಿದ್ದೆ ಮಗುಗ. ನಗಿ ಸ್ಮೈಲ್. ಅಲ್ಲಿ ಬಿಡು ಬಾಬಿ ಗರ್ಲ್ ಆಮ ಬಾಬಿ ಗರ್ಲ್. ಬಿಸಾಕೊಡ್ದು. ಇಲ್ಲೋಡು ಪಪ್ಪ ಬಂದ್ರು. ನಾನೇ ನನ್ನ ಫೋಟೋ ಶೂಟ್ ಮಾಡ್ಕೊಂಡಷ್ಟು ನಂಗೆ ಸುಸ್ತಾಗ್ಬಿಡ್ತು. ಅಷ್ಟು ಕುಣಿದು ಕುಪ್ಪಳಿಸಿದ್ದೀನಿ ನಾನಂತೂ. ಚಿನಿ ಹಿಂಗೆ ಮಾಡು ಅಂತೇಳಿ ನಮ್ಮ ರಶ್ಮಿ ಪಾಪ ವೀಡಿಯೋ ಮಾಡೋಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ಕೊನೆಗೆ ಈ ಏನದು ಬೆಲ್ಲ ಎಲ್ಲನೂ ಕೊಬ್ಬರಿ ಬೆಲ್ಲ ಎಲ್ಲನೂ ಕೊಟ್ಟಿದ್ದೆ, ಎಳ್ಳು ಬೆಲ್ಲ ಎಲ್ಲನೂ ಅದನ್ನು ಬೀಳಿಸಿ ನಂಗೆ ಅದರಲ್ಲಿರೋ ಕಲರ್ಗಳು ಬೇಕು. ಅದೇನೋ ಕಲರ್ಸ್ ಇರುತ್ತಲ್ಲ ಅದರಲ್ಲಿ, ಅದನ್ನ ಏನಂತಾರೆ ಅಂತ ನಂಗೆ ಬರ್ತಾಯಿಲ್ಲ ಬೈಗೆ. ಅದನ್ನು ಆ ಪಿಂಕ್ ಕಲರ್ ಬೇಕು, ನಂಗೆ ರೆಡ್ ಕಲರ್ ಬೇಕು, ಆ ಕಲರ್ ಬೇಕು, ಈ ಕಲರ್ ಬೇಕು ಅಂತ ಹೇಳಿ ನೋಡಿ ಹೆಂಗೆ ಆಯ್ತಾ ಇದ್ದಾಳೆ ಅಂತಂದರೆ, ವೀಡಿಯೋ ತಿನ್ನು ಅಂತ ಹೇಳಿದ್ರೆ ಅವಳಿಗಿಲ್ಲ ನಂಗೆ ಪಿಂಕ್ ಕಲರೇ ಬೇಕು ಅಂಥೇಳಿ ಎಷ್ಟು ಮಾತಾಡ್ತಾಳೆ ಅಂದರೆ ಅಷ್ಟು ಮಾತಾಡಿ ನಮ್ಮ ಸರ್ವೇಶ್ ಅಂತೂ ಎಲ್ಲ ಥರನೂ ಆಟಾಡಿಸ್ರು ಕೂಡ ಏನು ಮಾಡಿದ್ರು ಅವಳಿಗೆ ಹೆಂಗೆ ಬೇಕೋ ಹಾಗೇನೇ ಮಾಡಲು ಫೈನಲಿ. ನಗಿ ಸುಮ್ಮನೆ ನಗಿಬೇಕಮ್ಮ. ಇವಾಗ ನಂಗೆ ಗೊತ್ತಿಲ್ಲ ಹೆಂಗ್ ನಗಿಯೋದು, ಹೇಳ್ಕೊಡು ನಂಗೆ. ಹೆಂಗ್ ನಗಿಯೋದು? ನಗಿಯೋಕೆ ಬರಲ್ಲ ಅಂತ ಚಿನ್ನಿ. ಹೆಂಗ್ ನಗಿಯೋದು? ನಗಿಯೋಕೆ ಬರಲ್ಲ ಅಂತ. ನಗ್ದಿ ತೋರ್ಸಕ್ಕಂಕ ಕಾಮಿಡಿ ಮಾಡ್ತಾಳೆ ಚಿನ್ನಿ ಅಕ್ಕ. ನಗಿ ಇರೋ ಆಗೋತಿರು. ಇಲ್ಲಿ ಏನಿದು ನೋಡ್ಕೊಳ್ಳಿ. ಏನಿದು ಮೇನ್ ಶೆಫ್ ಆಗಿ ನಾನೇ ಕೆಲಸ ಮಾಡಿದ್ದು. ನಮ್ಮ ಮಮ್ಮಿ ಪಾಯಸ ಎಲ್ಲ ಮಾಡಿದ್ರು, ನಾನು ಮಟನ್ ಸಾರು ಅದೆಲ್ಲ ಮಾಡೋಣ ಅಂಥೇಳಿ. ಬೆಳಗ್ಗೆನೇ ಬಿರಿಯಾನಿ ಬ್ರೇಕ್ಫಾಸ್ಟ್ಗಾಗಿತ್ತು, ಅದೇನೇ ಹೆವಿ ಆಗೋಯ್ತು. ನಾವು ಮಧ್ಯಾಹ್ನ ಅಡುಗೆ ಮಾಡಿ ತಿನ್ನಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಯಿತು. ನಮ್ಮ ಶುಕಿ ಬೆಡ್ಶೀಟ್ ಹೊಚ್ಕೊಂಡು ಹಾಯಾಗಿ ಮಲ್ಕೊಂಡವಳು. ಏಯ್ ಕೊಳೆ ಬೆಡ್ಶೀಟು ಕೊಳು. ನೀನ್ ನನ್ನ ಹತ್ರ ಮಾತಾಡ್ತಿದ್ಯಾ? ನಂಗೇನ್ ಗೊತ್ತು, ವಯಸ್ಸು ಕೊಡ್ತಾಳೆ ಅನ್ಕೊಂಡೆ. ಶುಕಿ ಕೊಡ್ಸಿದ್ದೆ ನಾವು. ಕೊತ
ನನಗಂತೂ ಕಬಾಬ್ ಇಲ್ಲ ಅಂದರೆ ನಾನ್ ವೆಜ್ ಊಟನೇ ಕಂಪ್ಲೀಟ್ ಆದಂಗೆ ಅನಿಸಲ್ಲ ನನಗೆ. ನಮ್ಮ ಮಮ್ಮಿ ಪಾಯಸ ಫ್ಯಾಂಟ್ಯಾಸ್ಟಿಕ್ಕಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗ್ಬಿಡುತ್ತೆ. ನಮ್ಮ ಶುಕಿಗೂ ಅಷ್ಟು ಫೇವ್ರೇಟ್ ಆಗಿಬಿಟ್ಟಿದೆ. ಪೈಶ 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 ಅಂತ ಅವಳು ಫುಲ್ ಊಟನೇ ಅದು ಅವತ್ತು. ಸರ್ಪ್ರೈಸು ಏನು ಮಾಡೈತೆ ಹೇಳ ಅಮ್ಮಮ್ಮ ನೋಡೋಣ. ಏನು ಬಟ್ಲಿಗೆ ಬೇಕಾ? ಈ ಪಿಂಕ್ ಎಲ್ಲ ಮಾಡಿರೋದು ದೊಡ್ಡವ್ರ ಕೈ, ಬೇಬಿ ತಿನ್ಬಾರ್ದು. ಅವಳು ದೊಡ್ಡಂತೆ. ಪಾಯಸ ಬೇಬಿ ತಿನ್ಬಾರ್ದು ತಾನೆ ಮಮ್ಮಿ? ದೊಡ್ಡವ್ರು ತಾನೇ ತಿನ್ನೋದು. ಕೊಡಲ್ಲ ಬೇಬಿಕ. ಬಾ ಚಿಚ್ಚಿ ಹತ್ರ ಬಾ ಕೊಡ್ತೀನಿ. ಚಿಚ್ಚಿ ಹತ್ರ ಬಾ ಕೊಡ್ತೀನಿ. ಬೇಬಿ ತಿನ್ನಂಗಿಲ್ಲ ಚಿನ್ನಿ. ಆ ಉರಿನೇ ಉರಿತಾ ಇಲ್ಲ ಮಮ್ಮಿ. ಹ್ಞೂ ಬಡೇನೆ ನೆನೆ ಇಕ್ಬಿಟ್ಟಿದೀನಿ, ಹಾಗೇ ಇಲ್ಲ. ಏನ್ ಬೇಕು? ಏನ್ ಬೇಕು? ಕೋ ಕೋ ಬಿಸಿ ಬೇಬಿ. ಫೇವ್ರೆಟ್ ಪಾಯಸ ಇಚ್ಛನಾ? ಇಚ್ಛನಾ? ಎಷ್ಟಿಚ್ಚ? ಎಷ್ಟಿಚ್ಚ ಪಾಯಸ ಅಂದ್ರೆ ಜಾಸ್ತಿ. ನೋಡಿದ್ರಲ್ಲ ಎಷ್ಟು ಇಷ್ಟಪಡ್ತಾಳೆ ಪಾಯಸನ ಅಂತ ಹೇಳಿ. ಅವತ್ತು ಊಟನೇ ಮಾಡಲಿಲ್ಲ ಅವಳು ಕಬಾಬ್ ಆದರೂ ಒಂದು 2 ಪೀಸ್ ತಿಂತಿದ್ಲು. ಬಟ್ ಆದರೆ ನಂಗೆ ಪಾಯಸ ಬೇಕು ಅಂತ ಪಾಯಸನೇ ತಿನ್ಕೊಂಡಿದ್ಲು. ಆ್ಯಂಡ್ ಲಾಸ್ಟಲ್ಲಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ತಂದಿದ್ದ ಸೀರೆ ಎಲ್ಲ ಕೊಟ್ಬಿಟ್ಟು ನಮ್ಮ ಶುಕಿ ಏನು ಮಾಡ್ತಾವ್ರೆ ನಮ್ಮ ಮಮ್ಮಿ, ಏನೋ ಬೊಟ್ಟೆಲ್ಲ ಇಕ್ತವ್ರೆ, ಏನು ಮಾಡ್ತಾವ್ರೆ ಅಂತ ಫುಲ್ ಟೆನ್ಷನ್ ಆಗಿ ಅವಳಿಗೇನು ಅಂದರೆ ಬೇರೆಯವ್ರನ್ನ ಯಾರನ್ನೂ ಮುಟ್ಟಬಾರ್ದು, ಬೇರೆಯವ್ರ ಹತ್ರ ಮಾತಾಡಬಾರ್ದು, ಬೇರೆಯವ್ರ ಜೊತೆ ಕಾಲಲ್ಲಿ ಮಾತಾಡಿದ್ರೆ ಮಮ್ಮಿ ಏನು ಮಮ್ಮಿ ಏನು ಮಮ್ಮಿ ಏನು ಏನಾಯಿತು, ನಾನೇನಾದರೂ ಕೋಪ ಮಾಡ್ಕೊಂಡಿದ್ರೆ ಮಮ್ಮಿ ಏನಾಯಿತು ಅಂತ ಹೇಳ್ತಾಳೆ. ನನಗೇನಾದರೂ ಜಾಸ್ತಿ ಮಾತಾಡ್ತಿದ್ರೆ, ಜಗಳ ಮಾಡ್ತಿದ್ರೆ, ಏನೇ ಜೋರಾಗಿ ಏನೇ ಮಾತಾಡಲಿ ಇಲ್ಲ ಜೋರಾಗಿ ನಗಲಿ ಏನಾಯಿತು ಏನು ಅಂತ ಕೇಳ್ತಿರ್ತಾಳೆ ಅವಳು. ನಮ್ಮ ದೊಡ್ಡಮ್ಮಂಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾನು ಮನೆಗೆ ಬೆಳಗ್ಗೆ ಸಂಕ್ರಾಂತಿ ಹಬ್ಬ ಇದ್ದಿದ್ದ ಕಾರಣ ನಾನು ಮನೆಯಲ್ಲೆಲ್ಲ ಕೆಲಸ ಮಾಡಬೇಕು, ಮತ್ತು ಆಚೆ ಎಲ್ಲ ರಂಗೋಲಿ ಹಾಕಬೇಕು. ಹಸುಗಳಿದ್ದಾವೆ ಅಂದರೆ ನಮ್ಮ ಅತ್ತೆಯವ್ರು ನೋಡ್ಕೋತಾರೆ, ಹಸುಗಳದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆದರೂ ಕೂಡ ಮನೇಲಿರೋ ಕೆಲಸ ಎಲ್ಲ ಮಾಡ್ಕೋಬೇಕಲ್ವಾ, ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಸಂಕ್ರಾಂತಿ ಹಬ್ಬ ಆದಿದ್ದ ತಕ್ಷಣ ನೆಕ್ಸ್ಟ್ ಡೇ ನಮಗೆಲ್ಲೋ ಪೂಜೆ ಇತ್ತು. ಪರ್ಸ್ನಲ್ ಲೈಫಲ್ಲಿ ಒಂದೇನೋ ಪೂಜೆ ಮಾಡಿಸ್ತಿದ್ವಿ. ಆ ಪೂಜೆಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಫುಲ್ಲು ಕೆಲಸ ಅಂದರೆ ಕೆಲಸ. ನಂಗಂತೂ ಟಯರ್ಡ್ ಆಗ್ಬಿಡ್ತು ಲಾಸ್ಟಲ್ಲಿ ನನಗೆ. ಮನೆಗೆ ಬಂದಿದ್ದಾಯಿತು. ಈ ಬ್ಲಾಗನ್ನ ನಾನು ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.